ಸುರ್ಜೇವಾಲಾ ವಿರುದ್ಧವೇ ತಿರುಗಿ ಬಿದ್ದ ಸ್ವಪಕ್ಷೀಯ ಸಚಿವರು. ಸುರ್ಜೇವಾಲಾ ಸಭೆ ವಿಚಾರವಾಗಿ ಮತ್ತೊಬ್ಬ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುರ್ಜೇವಾಲಾ ವಿರುದ್ಧವೇ ಸ್ವಪಕ್ಷೀಯ ಸಚಿವರು ಈಗ ತಿರುಗಿ ಬಿದ್ದಿದ್ದಾರೆ. ಸುರ್ಜೇವಾಲಾ ಸಭೆ ವಿಚಾರವಾಗಿ ಮತ್ತೊಬ್ಬ ಸಚಿವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿ ನಡೆಗೆ ಕಾಂಗ್ರೆಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಈಗ ಸಚಿವ ಎಚ್.ಸಿ. ಮಹದೇವಪ್ಪ ಕೂಡ ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಭೇಟಿಗೆ ಹೋಗಿದ್ದರಂತೆ ಮಹದೇವಪ್ಪ. ಈ ವೇಳೆ ಕೆಪಿಸಿಸಿ ಕಚೇರಿಗೆ ಬರುವಂತೆ ಸುರ್ಜೇವಾಲಾ ಅವರು ಸೂಚಿಸಿದ್ರು. ಖುದ್ದು ಸುರ್ಜೇವಾಲಾ ಹೇಳಿದ್ರು ಕ್ಯಾರೆ ಎನ್ನದ ಮಹದೇವಪ್ಪ. ಇನ್ನು ಭೇಟಿ ಮಾಡದೆ ಬಹಿರಂಗ ಆಕ್ರೋಶವನ್ನ ಹೊರಹಾಕಿದ್ರ ಸಚಿವರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಸಿಎಂ ಡಿಸಿಎಂ ಇದ್ರೂ ಕೂಡ ಸುರ್ಜೇವಾಲಾ ಸಭೆಯನ್ನ ಯಾಕೆ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು. ಸಿಎಂ ಇದ್ದಾರೆ, ಡಿಸಿಎಂ ಇದ್ದಾರೆ, ಅವರು ಯಾವುದೇ ಈ ರೀತಿಯ ಸಭೆಯನ್ನ ಮಾಡ್ತಾ ಇಲ್ಲ. ಆದ್ರೆ ರಾಜ್ಯ ಉಸ್ತುವಾರಿಗಳು ಬಂದು ಈ ರೀತಿಯಾಗಿ ಯಾಕೆ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತ ಪಕ್ಷದಲ್ಲೇ ಭಾರಿ ಚರ್ಚೆ ಕೂಡ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಸಚಿವರು ಈಗ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಅಸಮಾಧಾನವನ್ನ ಸರಿಪಡಿಸಲು ಸುರ್ಜೇವಾಲಾ ಅವರು ಬಂದಿದ್ರು. ಆದ್ರೆ ಅವರ ವಿರುದ್ಧವೇ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಹಿತ್ಯ ಇಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತೇಳಿ ಸಿಎಂ ಆಯಿತು, ಡಿಸಿಎಂ ಆಯಿತು, ಇದೀಗ ಸುರ್ಜೇವಾಲಾ ಸಭೆಯು ಕೂಡ ಒಂದಿಷ್ಟು ಜನ ಶಾಸಕರು ಗೈರಾಗಿದ್ದಾರೆ, ಒಂದಿಷ್ಟು ಜನ ಸಚಿವರುಗಳು ಕೂಡ ಗೈರಾಗಿದ್ದಾರೆ. ಇಲ್ಲಿ ವಿಚಾರ ಇಷ್ಟೇ, ಯಾಕಂತ ಹೇಳಿದ್ರೆ ಮೊದಲಿಂದಲೂ ಕೂಡ ಸುರ್ಜೇವಾಲಾ ಅವರು ಯಾಕಂದ್ರೆ ಎಐಸಿಸಿ ಉಸ್ತುವಾರಿಗಳು ಪಕ್ಷಪಾತ ನೀತಿಯನ್ನು ತೋರ್ತಾ ಇದ್ದಾರೆ ಅಂತ ಆಕ್ಷೇಪಗಳನ್ನ ಒಳಗೆ ಕಾಂಗ್ರೆಸ್ ನಾಯಕರುಗಳು ಮಾಡ್ಲಿಕ್ಕೆ ಆರಂಭಿಸಿದ್ರು. ಅದಾದ ಬಳಿಕವಾಗಿ ಒಂದಿಷ್ಟು ಚರ್ಚೆಯನ್ನು ಕೂಡ ಹುಟ್ಟಾಕಿದ್ರು. ಬದಲಾವಣೆ ಆಗತ್ತೆ ಅಂತೇಳಿ, ಬದಲಾವಣೆ ಮಾಡಬೇಕು ಅಂತೇಳಿ ಕೂಡ ಒತ್ತಾಯವನ್ನ ಸಿಎಂ ಆಪ್ತರ ಹಿಂದೆ ಮಾಡಿದ್ರು. ಹೀಗಾಗಿ ಸಿಎಂ ಆಪ್ತರಲ್ಲಿ ಒಬ್ಬರಾದಂಥ ಕೆ.ಎನ್. ರಾಜಣ್ಣ ಅವರು ಈಗ ವಿದೇಶದಲ್ಲಿ ಇರೋದ್ರಿಂದ ಸುರ್ಜೇವಾಲಾ ಅವರ ಸಭೆಗೆ ಬಂದಿಲ್ಲ. ಇನ್ನೂ 7-8 ಜನ ಬರೋದು ಬಾಕಿ ಇದೆ. ಅವರಿಗೆ ನೆಕ್ಸ್ಟ್ ಮುಂದಿನ ವಾರದಲ್ಲಿ ಸುರ್ಜೇವಾಲಾ ಅವರು ಸಭೆ ಮಾಡ್ತಾರೆ ಅಂತೇಳಿ ಅದೇ ರೀತಿ ಕೆ.ಎನ್. ರಾಜಣ್ಣ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದಿಷ್ಟು ಜನ ಸಚಿವರುಗಳು ಕೂಡ ಸುರ್ಜೇವಾಲಾ ಅವ್ರ ವಿರುದ್ಧನೇ ಒಂದಿಷ್ಟು ಆಕ್ಷೇಪವನ್ನು ಎತ್ತಾ ಇದ್ದಾರೆ ಅಂತ ಪ್ರಶ್ನೆಗಳು ಕೂಡ ಮೂಡಲಿಕ್ಕೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ವಾತಾವರಣ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿಗ ಸಿಎಂ ಬದಲಾವಣೆ ಚರ್ಚೆಗಳು ಒಂದ್ ಕಡೆ ಆಗ್ತಾ ಇದೆ, ಮತ್ತೊಂದು ಕಡೆ ಶಾಸಕರ ಅಸಮಾಧಾನಗಳು, ಸಚಿವರುಗಳ ಕಾರ್ಯವೈಖರಿ ಸರಿ ಇಲ್ಲ ಅಂತೇಳಿ ಒಂದು ಚರ್ಚೆಗಳು ಆರಂಭಿಸಲಿಕ್ಕೆ ಶುರುವಾಗಿದೆ. ಹೀಗಾಗಿ ಸುರ್ಜೇವಾಲಾ ಅವರು ಸಭೆ ಮಾಡುತ್ತಿರೋದ್ರಿಂದ ಸಿಎಂ ಅದೇ ರೀತಿ ಡಿಸಿಎಂ ಅವರ ಅಧಿಕಾರವನ್ನು ಕುಂಠಿತಗೊಳಿಸಬೇಕಾಗಿದೆ ಅಂತ ಚರ್ಚೆಗಳು ಈಗಾಗಲೇ ಆರಂಭವಾಗಿದೆ. ಯಾಕಂತೇಳಿ ಸಚಿವರುಗಳ ಸಭೆಯ ಸಿಎಂ ಮಾಡಬೇಕು, ಉಸ್ತುವಾರಿಗಳು ಬಂದ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಇದೆ. ಇದೇ ವಿಚಾರ ಇಟ್ಟುಕೊಂಡು ಈಗ ಬಿಜೆಪಿ ಹೋರಾಟವನ್ನು ಮಾಡ್ಲಿಕ್ಕೆ ಶುರು ಮಾಡಿದೆ. ಬಿಜೆಪಿ ಒಂದಿಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಯಾಕಂತ ಹೇಳಿದ್ರೆ ಸಿಎಂ ಅಧಿಕಾರವನ್ನು ಸಂಪೂರ್ಣವಾಗಿ ಸುರ್ಜೇವಾಲಾ ಅವರು ಕುಂಠಿತ ಮಾಡಿದೆ ಅಂತೇಳಿ ಇದೇ ವಿಚಾರಕ್ಕೆ ಕೆಲವೊಂದು ಶಾಸಕರಿಗೆ, ಒಂದು ಸಚಿವರುಗಳಿಗೆ ಕೂಡ ಆಕ್ಷೇಪಗಳಿದೆ. ಹೀಗಾಗಿ ಇಲ್ಲಿ ಸುರ್ಜೇವಾಲಾ ಅವರ ವಿರುದ್ಧನೂ ಕೂಡ ಒಂದು ಅಸಮಾಧಾನ ಹೊರಹಾಕಿದಂತ ವಿಚಾರಗಳು ಬರ್ತಾ ಇದೆ. ಅದೇ ರೀತಿ ಮಹದೇವಪ್ಪ ಅವರು ಇಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಅವರು ಭೇಟಿಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರು ಇಲಾಖೆ ಭೇಟಿಯಾಗಿದ್ದೀನಿ, ನಾನು ಆಕ್ಚುಲಿ ನಿಮ್ಗೆ ಹೇಳಿದ್ದೆ ಕೆಪಿಸಿ ಕಚೇರಿಗೆ ಬರ್ಲಿಕ್ಕೆ, ಇಲಾಖೆ ಬಂದ್ರಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು. ಹೀಗಾಗಿ ಮಹದೇವಪ್ಪ ಅವರು ಕೂಡ ಬೇಸರ ಆಯಿತು ಅನ್ನೋ ವಿಚಾರ ಕೂಡ ಬರ್ತಾ ಇದೆ. ಕೆಪಿಸಿ ಕಚೇರಿಗೆ ಬರ್ತೀನಿ, ಅಲ್ಲೇ ಭೇಟಿಯಾಗಿ ಅಂತೇಳಿ ಕೂಡ ಸುರ್ಜೇವಾಲಾ ಹೇಳಿದ್ದಾರೆ ಅಂತ ಹೇಳಾಗ್ತಾ ಇದೆ. ಒಟ್ಟಾರಾಗಿ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಂತ ಹೇಳಿ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರ ವಿರುದ್ಧನೂ ಕೂಡ ಒಂದು ರೀತಿ ಅಸಮಾಧಾನವನ್ನ ಸಚಿವರುಗಳು ವ್ಯಕ್ತಪಡಿಸ್ತಾರೆ. ಇದ್ರ ಬಹಿರಂಗವಾಗಿ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಚರ್ಚೆಯನ್ನು ಕೂಡ ಆರಂಭಿಸಿದ್ದಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.